ಶಿಮ್ಲಾ ಒಪ್ಪಂದವನ್ನು ಅಮಾನತು ಮಾಡಿಕೊಂಡು ಪಾಕಿಸ್ತಾನ ಎಡವಟ್ಟು ಮಾಡಿಕೊಂಡಿದ್ಯಾ? ಪಾಕ್ನ ಈ ನಡೆಯಿಂದ POK ಮತ್ತೆ ಭಾರತದ ವಶ ಆಗಿಬಿಡುತ್ತಾ ಅಂತ ಸಾಧ್ಯತೆ ಭಾರತಕ್ಕೆ ಸಿಗ್ತಾ ಇದೆಯಾ ಅಂತ. ಭಾರತ ಪಾಕಿಸ್ತಾನದ ಶಿಮ್ಲಾ ಒಪ್ಪಂದದ ಅಮಾನತು ಹಿನ್ನೆಲೆಯಲ್ಲಿ ಈಗ ಗಡಿ ನಿಯಂತ್ರಣ ರೇಖೆಗೆ ಎರಡೂ ದೇಶಗಳು ಗೌರವವನ್ನು ಕೊಡಬೇಕಾಗಿಲ್ಲ. ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಅದನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂಥೇಳಿ ಅವಕಾಶ ಸಿಗುತ್ತೆ. ಈಗಾಗಲೇ ಪಾಕ್ ಸೇನೆ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಭಾರತದ ಸೇನೆ ಕೂಡ ಪಾಕ್ ವಿರುದ್ಧ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಇನ್ನು ಮುಂದೆ ಗಡಿಯಲ್ಲಿ ಕದನ ವಿರಾಮದ ಬದಲು ಉದ್ವಿಗ್ನ ಸ್ಥಿತಿ ಇರುತ್ತೆ. ಈ ವೇಳೆ ಪಾಕ್ ಆಕ್ರಮಿತ ಕಾಶ್ಮೀರ ಮರುವಶಕ್ಕೆ ಇದೇ ಒಳ್ಳೆ ಸಮಯ ಅಂತ ಹೇಳ್ತಾ ಇದ್ದಾರೆ. ಶಿಮ್ಲಾ ಒಪ್ಪಂದ ಏನು ಅಂತ ಹೇಳಿದ್ರೆ 1972 ಆಗ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಜೊತೆಯಲ್ಲಿ ಶಿಮ್ಲಾ ಒಪ್ಪಂದ ಆಯಿತು. ಪಾಕ್ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಭಾರತದ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಎರಡು ದೇಶಗಳ ನಾಯಕರು ಸಹಿಯನ್ನು ಹಾಕಿದ್ರು. ಒಪ್ಪಂದದಲ್ಲಿ ಗಡಿಯಲ್ಲಿ ಶಾಂತಿ ಕಾಪಾಡಿಕೊಳ್ಬೇಕು ಅಂತ ಉಲ್ಲೇಖ ಆಗಿರುತ್ತೆ. ಎರಡೂ ದೇಶಗಳು ಪರಸ್ಪರರ ರಾಷ್ಟ್ರೀಯ ಐಕ್ಯತೆ, ಭೌಗೋಳಿಕ ಐಕ್ಯತೆ, ರಾಜಕೀಯ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತೆಯನ್ನು ಗೌರವಿಸಬೇಕಾಗತ್ತೆ. ಯಾವುದೇ ವಿವಾದ ಇದ್ದರೂ ಕೂಡ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಬೇಕು. ಎರಡೂ ದೇಶಗಳಿಗೂ ಒಪ್ಪಿಗೆಯಾಗುವ ವಿಧಾನದಲ್ಲಿ ಬಗೆಹರಿಸಿಕೊಳ್ಬೇಕಾಗತ್ತೆ. ಏಕಪಕ್ಷೀಯವಾಗಿ ಪರಿಸ್ಥಿತಿ ಹಾಳು ಮಾಡಬಾರ್ದು. ಇಂಥ ಒಂದು ಒಪ್ಪಂದ ಇತ್ತು. ಆದರೆ ಇದೇ ಒಪ್ಪಂದವನ್ನು ಪಾಕಿಸ್ತಾನ ಈಗ ಹಾಳು ಮಾಡುವ ಮೂಲಕವಾಗಿ ಎಲ್ಲ ಈಗ ಓಪನ್ ಆಗಿ ಭಾರತ ಕೂಡ ಡೀಲ್ ಮಾಡಬಹುದಾಗುತ್ತೆ. ಭಾರತಕ್ಕಿಂತ ಸೌತ್ ಕೊರಿಯಾಗಿಂತ ಶ್ರೀಮಂತವಾಗಿತ್ತು ಒಂದು ಕಾಲಕ್ಕೆ. ಸಮೃದ್ಧವಾಗಿರತಕ್ಕಂಥ ನೆಲ, ನದಿ, ನೀರು, ಒಳ್ಳೆ ಫಲವತ್ತಾದಂಥ ಭೂಮಿ ಪಾಕಿಸ್ತಾನ. ಶ್ರೀಮಂತವಾಗಿದ್ದು ನಿಜ. 20ನೇ ಶತಮಾನದಲ್ಲಿ ಪಾಕಿಸ್ತಾನದ ಪಾಲಿಗೆ ಗೋಲ್ಡನ್ ವರ್ಷಗಳು ಎನಿಸಿವೆ. 5 ದಶಕಗಳ ಹಿಂದೆ ಪಾಕಿಸ್ತಾನ ದಕ್ಷಿಣ ಏಷ್ಯಾದಲ್ಲೇ ಶ್ರೀಮಂತ ದೇಶವಾಗಿತ್ತು. GDP ತಲಾದಾಯ ಭಾರತಕ್ಕಿಂತ 2 ಪಟ್ಟು ಜಾಸ್ತಿ ಇತ್ತಲ್ಲಿ. ಆದರೆ ಪ್ರಪಂಚಕ್ಕೆ ಕೆಟ್ಟ ದೇಶವಾಗಿ ಇವತ್ತು ಪಾಕಿಸ್ತಾನ ನಿಂತ್ಕೊಳ್ತಾ ಇದೆ. ಶ್ರೀಮಂತವಾಗಿತ್ತು. ಅಖಂಡ ಭಾರತ ವಿಭಜನೆ ಆದಮೇಲೆ ಬಲಿಷ್ಠ ಪಾಕಿಸ್ತಾನ ನಿರ್ಮಾಣವಾಗಿದ್ದು ನಿಜ. ಬ್ರಿಟಿಷರಿಂದ ಸ್ವತಂತ್ರ ಪಡ್ಕೊಳ್ಬೇಕಾದ್ರೇ ಭಾರತ ಪಾಕ್ನ ಡಿವೈಡ್ ಮಾಡಿ ಅಂತ ಕೇಳಿಕೊಂಡಿತ್ತು ಪಾಕಿಸ್ತಾನದವರು. ಆಗ ಹೆಚ್ಚಿನ ಕೈಗಾರಿಕೆ, ಉದ್ಯಮ ಎಲ್ಲವೂ ಕೂಡ ಪಾಕಿಸ್ತಾನದ ಭಾಗದಲ್ಲಿ ಇದ್ದವು. ಲಾಹೋರ್, ಕರಾಚಿ, ಪೇಶಾವರ್ ಇವೆಲ್ಲವೂ ಕೂಡ ಉದ್ಯಮದ ಕೇಂದ್ರವಾಗಿದ್ದವು. ಈಗ ಬಾಂಗ್ಲಾದೇಶ ಇರುವ ಅವತ್ತಿನ ಪೂರ್ವ ಪಾಕಿಸ್ತಾನದಲ್ಲಿ ಹೆಚ್ಚಿನ ಜವಳಿ ಉದ್ಯಮ ಇತ್ತು. ಹೀಗಾಗಿ ಪಾಕಿಸ್ತಾನ ಹುಟ್ಟಬೇಕಾದ್ರೇ ರಿಚ್ ಬೇಬಿ ಅದು. ಪಾಕಿಸ್ತಾನ ದಿವಾಳಿ ಆಗಿದ್ದು ಹೇಗಪ್ಪ ಅಂದರೆ, ಜನರಲ್ ಆಯೂಬ್ ನಂತರ ಚುಕ್ಕಾಣಿ ಹಿಡಿದವರು ಕೆಟ್ಟ ಆಡಳಿತವನ್ನು ಮಾಡ್ತಾರೆ. 1972 31 ಕೈಗಾರಿಕೆಗಳನ್ನು ರಾಷ್ಟ್ರೀಕರಣಗೊಳಿಸ್ತಾರೆ ಜುಲ್ಫಿಕರ್ ಅಲಿ ಭುಟ್ಟೋ. ಆಗ ಜನರಲ್ ಆಯೂಬ್ ಅವರ ಖಾಸಗೀಕರಣ ಯತ್ನವನ್ನೆಲ್ಲ ನೀರಲ್ಲಿ ಹೋಮ ಮಾಡಲಾಗುತ್ತೆ. ರಾಷ್ಟ್ರೀಕರಣ ಮಾಡಿದಾಗ ಖಾಸಗೀಕರಣ ಹಾಳಾಯಿತು, ನಂತರ ಗೌರ್ಮೆಂಟ್ ಆಫೀಸ್ ಆದಂಗೆ ಆಯಿತು, ಎಲ್ಲವೂ ಕೂಡ ಹಾಳಾಯಿತು ಅಂತ. ರಾಷ್ಟ್ರೀಕರಣದ ಕಾರಣದಿಂದಾಗಿ ವಿದೇಶಿ ಹೂಡಿಕೆದಾರರು ಪಾಕಿಸ್ತಾನದಿಂದ ಕಾಲು ತೆಗೆದರು. ಕ್ರಮೇಣವಾಗಿ ಅಲ್ಲಿ ಆರ್ಥಿಕತೆ ತಾಳ ತಪ್ಪತೊಡಗುತ್ತಾಗ ಭಾರತ ಕೂಡ ಇಂದಿರಾ ಅವಧಿಯಲ್ಲಿ ರಾಷ್ಟ್ರೀಕರಣ ನೀತಿಯನ್ನು ತಂದಿತ್ತಿಲ್ಲಿ. 1990 ಆದ ಮೇಲೆ ಭಾರತ ಉದಾರ ಆರ್ಥಿಕ ನೀತಿಯನ್ನು ಅನುಸರಿಸುತ್ತೆ. ಖಾಸಗಿ ವಲಯ ಗರಿಗೆದರುತ್ತೆ. ಅಲ್ಲಿ ಭಾರತದ ಪ್ರಗತಿ ಅಲ್ಲಿಂದ ಶುರುವಾದರೆ ಪಾಕಿಸ್ತಾನದ ಅವನತಿ ಅಲ್ಲಿಂದನೇ ಶುರುವಾಗಿತ್ತು.